ನಮ್ಮೆಲ್ಲರಿಗೆ ಸಂತೋಷದಾಯಕವಾಗಿರ್ತಕ್ಕಂತಹ ದಿನ. ಈ ಸಂತೋಷ ಸುಮಾರು 4 ದಿನಗಳವರೆಗೆ ಬೇರೆ ಬೇರೆ ರೀತಿಯಿಂದ ನಿಮ್ಮಲ್ಲಿ ವ್ಯಕ್ತ ಆಗ್ತಾ ಇದೆ. ಈ ಒಂದು ತಾಲೂಕಾ ಮಟ್ಟದ ನಾಯಕತ್ವ ಶಿಬಿರದ ಒಂದು ಸಮಾರಂಭ ಈಗಾಗಲೇ ಉದ್ಘಾಟನೆಯನ್ನ ಮಾಡಿ ಚಾಲನೆಯನ್ನ ನೀಡಲಾಗಿದೆ. ನಾಯಕತ್ವ ತರಬೇತಿ ಶಿಬಿರದ ರೂವಾರಿಗಳು ಆಗಿರ್ತಕ್ಕಂತಹ ಶ್ರೀ ಸೈಯದ್ ಕಮರುದ್ದೀನ್ ಸರ್ ಅವರೇ, ಹಾಗೆ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮಲ್ಲಪ್ಪ ದೊಡ್ಡಮನಿ ಅವರೇ, ಹಾಗೆ ಈ ಒಂದು ಏನು ಸೇವಾದಳದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂತಹ ಶ್ರೀ ಶರಣಗೌಡ ಬಾಣಾಳ್ ಅವರೇ, ಶ್ರೀ ಬಸನಗೌಡ ಬಿರಾದರ್ ಅವರೇ, ಶ್ರೀ ನಾಗನಗೌಡ್ರೆ, ಹಾಗೆ ಶ್ರೀ ಲಿಂಗಪ್ಪ ಚವ್ಹಾಣ್ ಸರ್ ಅವರೇ, ಹಾಗೆ ಈ ಒಂದು ಮಾಧ್ಯಮ ಪತ್ರಿಕಾ ವರದಿಗಾರರಾಗಿರ್ತಕ್ಕಂತಹ ಖುದಾಮ್ ಸಾಬ್ ಆದಮ್ಗೀರ ಅವರೇ, ಹಾಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂತಹ ಶ್ರೀ ಲಾಲಪ್ಪ ನಾಯಕ್ ಅವರೇ, ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ವಿದ್ಯಾರ್ಥಿ ನನಗೆ ನಿಮ್ಮದೊಂದು ಕೂಡ ಆಯ್ಕೆ ಆಗಿದೆ ಅಂದಾಗ ನನಗೆ ಬಹಳಷ್ಟು ಸಂತೋಷ ಆಯಿತು. ನಾವೆಲ್ಲದವರಿಗೆ ತನು ಮನ ಧನದಿಂದ ಕೂಡ ಎಲ್ಲ ಒಂದು ಸಹಾಯ ಸಹಕಾರವನ್ನ ನೀಡ್ತೀವಿ, ನಾವು ತಾವು ಆಯೋಜಿಸಬಹುದು ಅಂತಕ್ಕಂಥ ಮಾತನ್ನ ನಾನು ಅವರಿಗೆ ಹೇಳಿದೆ. ಈ ಒಂದು ಶಿಬಿರ ದುಡ್ಡು ಕೊಟ್ಟರು ನಡೆಸಲಾರದಂತ ಒಂದು ಶಿಬಿರಗಳಿವು. ಹಾಗಾಗಿ ಇಲಾಖೆಯಿಂದ ನಮ್ಮ ಶಾಲೆಯನ್ನ ಗುರುತಿಸಿ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿದ್ದಕ್ಕ ನಿಜವಾಗಿಯೂ ನಾನು ಕಮರುದ್ದೀನ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರು ಹೇಳಿದ್ರು ಭಾರತ ಸೇವಾದಳ ಸೇವೆಗಾಗಿ ಬಾಳು ಅಂತಕ್ಕಂಥದ್ದನ್ನ, ಹಾಗೆ ಈ ಭಾರತ ಸೇವಾದಳದಿಂದ ರಾಷ್ಟ್ರಾಭಿಮಾನವನ್ನ, ರಾಷ್ಟ್ರಗೀತೆಯನ್ನ, ರಾಷ್ಟ್ರಧ್ವಜದ ಬಗ್ಗೆಯನ್ನ, ಹಾಗೆ ಬೇರೆ ಬೇರೆ ಲೇಜಿಮು ಈ ರೀತಿ ನಾವೇನಾದ ಅವರಿಗೆ ಮಕ್ಕಳಲ್ಲಿ ಒಂದು ಕಲಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಆ ಮಕ್ಕಳಿಗೆ ಮುಂದೆ ಭಾವಿ ಪ್ರಜೆಗಳವರು, ಬಾಳೆ ಬೆಳಕ ಆಗತಕ್ಕಂಥವ್ರು ಸಮಾಜಕ್ಕೆ, ಅವರಲ್ಲಿ ಈಗಿನಿಂದನೇ ಅವರಿಗೆ ಬಾಲ್ಯದಿಂದನೇ ಈ ಒಂದು ಏನೋ ಪ್ರೌಢಾವಸ್ಥೆ ಅದಲ್ಲಿ ಇಲ್ಲಿಂದನೇ ಅವರಿಗೆ ಒಂದು ನಾಯಕತ್ವ ಗುಣವನ್ನ ಕಲಿಸಿದ್ದೇ ಆದ್ರೆ ಮುಂದೆ ಈ ಒಂದು ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನ ಇಟ್ಟುಕೊಂಡು ಅಥವಾ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಶಿಬಿರ ನಡೀತಾ ಇದೆ. ಹಾಗಾಗಿ ನಮ್ಮ ಶಾಲೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಿಂದ ನೀವು ನಾಯಕತ್ವ ಗುಣಗಳನ್ನ ಪಡಿತಾ ಇದ್ದೀರಿ. ಲಿಂಗಪ್ಪ ಸರ್ ಹೇಳಿದ್ರು, ಸಂಘಗಳದಾವ ನಿಮ್ಮಲ್ಲಿ, ಗಣಿತ ಸಂಘ ಅದ, ವಿಜ್ಞಾನ ಸಂಘ ಅದ, ಸಮಾಜ ಸಂಘದ ಸಂಘಗಳಿಂದನೂ ಕೂಡ ನೀವು ನಾಯಕತ್ವ ಗುಣಗಳನ್ನ ಪಡಿತಾ ಇದ್ದೀರಿ. ಹಾಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದನೂ ಕೂಡ ನಾಯಕತ್ವ ಗುಣಗಳನ್ನು ಪಡಿತಾ ಇದ್ದೀರಿ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಸದೃಢ ಆರೋಗ್ಯ ಆಗ್ತದೆ, ಸದೃಢ ಮನಸ್ಸು ಆಗ್ತದೆ, ಜೊತೆಗೆ ನಿಮ್ಮಲ್ಲಿ ಕೂಡಿ ಬಾಳ್ತಕ್ಕಂಥ ಒಂದು ಗುಣವನ್ನ ಅದು ಕಲಿಸ್ತದೆ. ಹಾಗೆ ನಾಯಕತ್ವ ಗುಣವನ್ನು ಕೂಡ ಅದರಲ್ಲಿ ಕಲಿಸ್ತದೆ. ಒಂದಾಗಿ ಬಾಳ್ಬೇಕು, ಜೊತೆಯಾಗಿ ಬಾಳ್ಬೇಕು, ನಾವೆಲ್ಲರೂ ಒಂದು ಅಂತಕ್ಕಂಥದ್ದನ್ನು ಕೂಡ ಆ ಕ್ರೀಡಾಕೂಟ ಕಲಿಸ್ತದೆ. ಹಾಗೆ ನೀವು ಆಡಿದ ಮೇಲೆ ಸೋತ್ರೂ ಲಾಭ ಅದೇ, ನೀವು ಗೆದ್ರೂ ಲಾಭ ಅದೇ. ಗೆದ್ರ ನಾಯಕರಾಗ್ತೀರಿ, ಸೋತ್ರ ಮಾರ್ಗದರ್ಶಕರಾಗ್ತೀರಿ. ನಾ ಹೀಗೆ ಆಡ್ಬೇಕಾಗಿತ್ತು, ಸ್ವಲ್ಪ ಹೀಗೆ ಮಾಡಿದ್ನಿ ಅಂತಕ್ಕಂಥದ್ದು ನಮ್ಮ ಮಾರ್ಗದರ್ಶಕರಾಗ್ತೀರಿ ನಾವು. ಹಾಗಾಗಿ ಈ ಒಂದು ನಾಯಕತ್ವ ಶಿಬಿರ 4 ದಿನಗಳ ಕಾಲ ನಡೀತದೆ ಅಂತ ಹೇಳಿದಾರ. ಅದರ ಜೊತೆಗೆ ವಿವಿಧ ಇಲಾಖೆಗಳಿಂದ ಇಲಾಖಾ ಅಧಿಕಾರಿಗಳು ನಿಮ್ಮಲ್ಲಿಗೆ ಬಂದು ಆ ಇಲಾಖೆಯಿಂದ ಆಗ್ತಕ್ಕಂಥ ಲಾಭಗಳು, ಅದರಿಂದ ಏನೇನು ಉಪಯೋಗಗಳದಾವ, ಸದುಪಯೋಗಗಳು ಏನೇನದಾವ. ಈಗ ಹೇಳಿದ್ರು ಎಂಪ್ಲಾಯ್ಮೆಂಟ್ ಬಗ್ಗೆ. ಈಗ SLC ನಂತರ ಮುಂದೇನು ಅಂತಕ್ಕಂಥ ದೊಡ್ಡ ಪ್ರಶ್ನೆ ನಿಮ್ಮ ಮುಂದೆ ಬಂದಿರ್ತದ. ಏನು ಕೆಲವು ಮಂದಿ ಏನದ ಪರ್ಸೆಂಟೇಜ್ ಮೇಲೆ ಹೆಚ್ಚಿಗೆ ತಗೊಂಡ್ರೆ ಸೈನ್ಸು, ಕಮ್ಮಿ ತಗೊಂಡ್ರೆ ಆರ್ಟ್ಸ್, ಫೇಲ್ ಆಗಿ ಪಾಸ್ ಆದ್ರೆ ITI, ಇಂಥ ಒಂದು ಮನೋಭಾವನೆ ಅದಾಗಬಾರ್ದು. ನೀವು ಎಷ್ಟೇ ಅಂಕಗಳು ತಗೊಂಡ್ರೆ ನಿಮ್ದು ಗುರಿ ಏನದ,
ಇನ್ನು ಸಾಧಿಸಬಲ್ಲೆ, ನಾ ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿಮ್ಮೊಂದು ಗುರಿ ಇಟ್ಟುಕೊಂಡ್ರಪ್ಪ ಅಂತಂದ್ರೆ ಆ ಒಂದು ದಿಶೆಯಲ್ಲಿನೇ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು. ಹಾಗಾಗಿ SSLC ನಂತರ ಏನೇನು ಕೋರ್ಸ್ಗಳಿವೆ ಅಂತಕ್ಕಂಥದ್ದನ್ನು ಈ ಒಂದು ಶಿಬಿರದಲ್ಲಿನೇ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತದೆ. ಹಾಗೆ ಯಾವ್ಯಾವ ಇಲಾಖೆಗಳಿದಾವ, ಆ ಇಲಾಖೆಗಳಿಂದ ಏನೇನು ಜನರಿಗೆ ನಾವು ಸವಲತ್ತುಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಶಿಬಿರದಲ್ಲಿ ಹೇಳ್ತೀವಿ ಅಂತ ಹೇಳಿದಾರೆ. ಹಾಗಾಗಿ ಈ 4 ದಿವಸಗಳೇನದ ಎಲ್ಲ ಚಟುವಟಿಕೆಗಳು ಸಾಂಗೋಪವಾಗಿ ನಡಲಿ ಅಂತಕ್ಕಂಥದ್ದನ್ನ ಮಾತು ಹೇಳ್ತಾ, ಮತ್ತು ಅವರು ಕೂಡ ಯಾವುದೇ ತರಗತಿಗಳಿಗೆ, ವರ್ಗಗಳಿಗೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಹಾಗಾಗಿನೇ ನಾವೆಲ್ಲರೂ ಏನದ ಚರ್ಚೆ ಮಾಡಿ ಶನಿವಾರ ಶಾಲೆ ಬಿಟ್ಟ ನಂತರ, ಹಾಗೆ ರವಿವಾರ ಕಂಪ್ಲೀಟ್ ಏನದ ಮುಂಜಾನೆ 9ರಿಂದ 4:15ವರೆಗೆ, ಸೋಮವಾರದಿಂದ ಬೆಳಗ್ಗೆ ಸಾಯಂಕಾಲ, ಹಾಗೆ ಮಂಗಳವಾರದ ಸಾಯಂಕಾಲ 3ವರೆಗೆ ಸಮಾರೋಪ ಸಮಾರಂಭವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾರ. ಹಾಗಾಗಿ ಹಾಗೆ ಈಗ ನಾಗನಗೌಡರು ಹೇಳಿದ್ರು ಅವ್ರ ಶಾಲೆಗೆ ಬಾ ಅಂತೇಳಿ ಬೆನ್ನು ಹತ್ತಿದ್ರು. ಯಾಕಂದ್ರೆ ಅವ್ರ ವೇಳೆ ವೇಕೆಂಟ್ ಇತ್ತು, HM ಪೋಸ್ಟ್ ಏನದ ಖಾಲಿ ಇತ್ತು. ಪ್ರತಿ ಸರಿ ವರ್ಗಾವಣೆಯ ಸಂದರ್ಭದಲ್ಲಿ ನಮಗೇನದ ಬರ್ಬೇಕಂತ ಅದಕ್ಕೊಂದು ಕೆಲಸ ಏನ್ ಮಾಡಿದ್ನಿ ಅಂತಂದ್ರೆ, ನಾನು ನಮ್ಮ ಆತ್ಮೀಯ ಮಿತ್ರನಾಗಿರ್ತಕ್ಕಂತಹ ಚೌಹಾನ್ ಸರ್ ಅಂತದ್ರಲ್ಲಿ ಹೆಡ್ ಮಾಸ್ಟರ್, ಅವರು ಅಲ್ಲೇ ಉರ್ದುಕ್ಕಿದ್ರು ಕೆಂಬಾವಿಗೆ, ಅವ್ರನ್ನ ತಂದು ಅಲ್ಲಿ ಕೊಡಿಸ್ಬಿಟ್ಟಿವಿ. ಈಗ ಅನ್ನೋದು ಬಿಟ್ಟಾರೆ, ಯಾಕಂದ್ರೆ ಬರಕ್ ಕಾಲನೇ ಹೇಳಲ್ಲ ಹುದ್ದೆಯಲ್ಲಿ. ನಾವೇನು ಅಂತ ಅದ್ಭುತವಾದಂತ ಕೆಲಸ ಅಥವಾ ಏನೋ ಅಂತ ಕೆಲಸವನ್ನ ಮಾಡಿಲ್ಲ. ನಮ್ದು ಏನು ಡ್ಯೂಟಿ ಅದ, ನಮ್ದು ಏನು ಕರ್ತವ್ಯ ಅದ, ನಾವು ಪ್ರಾಮಾಣಿಕವಾಗಿ ಏನು ಸೇವೆಯನ್ನ ಮಾಡ್ಬೇಕಾಗ್ಯದ, ನಮ್ಮ ಉದ್ಯೋಗ ಏನದ ಅದನ್ನ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಈಗೇನದ ಅದು ಬಸವಣ್ಣರ ಹೊಗಳಿ ಹೊಣ್ಣ ಶೂಲಕ್ಕೆ ಏರಿಸಿದ್ರೆ ಅಂತಾರೆ, ಹಂಗ ಹೊಗಳಿದಂಗ ಆಗ್ತದ. ನಾನೇನು ಅಂತ ಹೆಚ್ಚುವರಿ ಕೆಲಸವನ್ನ ಏನು ಮಾಡಿಲ್ಲ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಆಗಾರ, ಅವರೆಲ್ಲರೂ ಜೊತೆಗೂಡಿ ಏನದ ಏನೇನು ಇವತ್ತು ಅಪ್ಡೇಟ್ ಆಗಬೇಕಾಗಿತ್ತು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ವಿ ನಾವು. ಇಲಾಖೆಯಿಂದ ಅನೇಕ ಸುತ್ತೋಲೆಗಳು ಬರ್ತಾವ. ಇಂಥ ಕಾರ್ಯ ಈಗ ಈ ಸದ್ಯನೇ 4-5 ಸುತ್ತೋಲೆಗಳದಾವ. ಈ ರೀತಿ ಮಾಡಬೇಕು, ಬೇರೆ ಬೇರೆ ಅಪಾರ ಅಂತಕ್ಕಂಥದ್ದು, ಸ್ಯಾಡ್ಸ್, ಬುಕ್ ಇಂಡೆಂಟು, ಹೀಗೆ ಬೇರೆ ಬೇರೆ ಎಲ್ಲರ ಜೊತೆಗೂಡಿ ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಅದು ಶಾಲೆಗೆ ಕೀರ್ತಿ ಹೆಸರು ಬರ್ತದೆ. ಒಬ್ಬರಿಂದ ಯಾರಿಗೂ ಏನು ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದ ಜೊತೆಗೂಡಿ ಮುಂದಾದ್ರೂ ನಾವು ಏನು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ನೀಡಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ಅದನ್ನ ಮಾಡ್ತಾ ಇದ್ದೀವಿ. ಹಾಗೆ ಏನದ ಈ ಕಾರ್ಯಕ್ರಮವನ್ನ ಸಾಂಗೋಪವಾಗಿ ಇವತ್ತಿನಿಂದ 4 ದಿನಗಳವರೆಗೆ ನಡೀಲಿ. ಅದಕ್ಕೆ ಬೇಕಾದಂತ ಎಲ್ಲ ಸಹಾಯ ಸಹಕಾರವನ್ನ ನಾನು ಮತ್ತು SDMC ಅಧ್ಯಕ್ಷರು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನೀಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿವರೆಗೆ ನಮ್ಮ ಒಂದು ಶಾಲೆಗೆ ಅಪರೂಪಕ್ಕೆ ಬಾ ಅಂದ್ರೆ ಬರೋದಿಲ್ಲ ಇವರೆಲ್ಲರೂ. ಸೇವಾದಳದ ಏನಾದರ ಶರಣಗೌಡರು ಇರ್ಬೋದು, ನಾಗನಗೌಡರು ಇರ್ಬೋದು, ಬಸನಗೌಡರು ಅನೇಕ ಸರಿ ಬಂದೂರಿ ಅಂದ್ರೆ ಬರೋದಿಲ್ಲ. ಇಂಥ ಒಂದು ಸಂದರ್ಭದಿಂದ ಅವರು ನಮ್ಮ ಶಾಲೆ ತನ ಬರಬೇಕಾಯ್ತು. ಅವ್ರಿಗೂ ಕೂಡ ನಮ್ಮ ಶಾಲೆಯಿಂದ ಒಂದು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.